ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೇವೆ. ಸೊ ಇವತ್ತು ಬಾಳೆಕಾಯಿಂದ ನಾನು ಬೆಸ್ಟ್ ರೆಸಿಪಿ ಮಾಡ್ಕೊಳ್ತೇನೆ ನೋಡಿ, ಸುಕ್ಕ ಮಾಡ್ಕೊಳ್ತೇನೆ ಬಾಳೆಕಾಯಿಂದ. ಸೊ ಇದು ತುಂಬ ಹೆಲ್ತ್ ಆಗಿರುವಂಥದ್ದು ಫುಡ್ಡು. ಸೊ ಇದು ಈ ಮೇನ್ ಏನಕ್ಕಪ್ಪ ಅಂದರೆ ನಾವು ಕಿಡ್ನಿ ಪ್ರಾಬ್ಲಮಿಂದ ಬಳಗ್ತಾ ಇರ್ತೀವಿ ಅಲ್ವಾ. ಸೊ ನೀವು ಯಾರಾದರೂ ಸರಿ ಕಿಡ್ನಿ ಪ್ರಾಬ್ಲಮಿಂದ ಬಳಗೋರಿಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಬೆಸ್ಟ್ ರಿಸಲ್ಟ್ ಬರುತ್ತೆ. ನಾನಾ ಥರವಾದ ಮೆಡಿಷನ್ನು ಎಲ್ಲ ವಾಡ್ತಾ ಇರ್ತೀರಲ್ವ, ಕೆಮಿಕಲ್ದು. ಜಸ್ಟ್ ಇದನ್ನು ತಿನ್ನಿ, ನಿಮಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಕಿಡ್ನಿ ಪ್ರಾಬ್ಲಮಿಂದ ತೊಲಗಿ ಹೋಗುತ್ತೆ. ಅದು ಏನಪ್ಪ ಅಂದರೆ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ. ನಿಮಗೆ ನೋಡಿ, ಈ ಥರ ಕಾಯಿರುವ ಬಾಳೆಹಣ್ಣು ತಗೊಂಡ್ಮೇಲೆ ಇದನ್ನು ಮೇಲುಗಡೆ ಸ್ವಲ್ಪ ಲೈಟಾಗಿ ಸಿಪ್ಪೆ ತೆಗೆದುಬಿಟ್ಟು, ಲೈಟಾಗಿ ಜಾಸ್ತಿ ಏನು ಬೇಡ, ನಿಮಗೆ ಯಾವ ಥರ ಶೇಪ್ ಬೇಕು ನೋಡಿ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಿಲ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀ ₹1 ಕಾನ್ ಬರುತ್ತಲ್ವ, ಅದೇ ಟೈಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಕಟ್ ಮಾಡ್ಬೋದು. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಮೀಡಿಯಮ್ ಸೈಜು ಸರಿ ಸಮಾನ ಇರಬೇಕು ನೋಡಿ. ಅಷ್ಟು ನೀರು ಹಾಕಿದ್ದೀವಲ್ಲ ಅಷ್ಟೇ ಹಾಕಬೇಕು. ಬಾಳೆಕಾಯಿ ಸಹ ನೋಡಿ ಇಷ್ಟು ಸಮ ಇದ್ದರೆ ಸಾಕು. ಅದು ಕುದಿಲಿಕ್ಕೆ ಸ್ವಲ್ಪ ಟೇಸ್ಟ್ ಕೊಡಲಿಕ್ಕೆ, BP ಕಮ್ಮಿ ಆಗಲಿಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ನೋಡಿ ಈ ರೀತಿ ಪಕ್ಕ ಕುದಿಸ್ಕೊಳ್ತಾ ಹೋಗಬೇಕು. ನೋಡಪ್ಪ, ಇದು ತುಂಬ ಕುದಿಲಿಕ್ಕೇನು ಬೇಡ. ಸೊ ಒಂದು ಅರ್ಧ ಗಂಟೆ ಕುದಿದ್ರೆ ಸಾಕು ನೋಡಿ. ಇದನ್ನು ಈಗ ಕುದೀತಾ ಇದೆಲ್ಲ, ಇದು ಕುದ್ದ ಮೇಲೆ ಸೈಡಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾವು ಯಾವ ಥರ ಕುದಿಸ್ಕೊಳ್ಬೇಕಂದ್ರೆ, ನಾವು ತಿನ್ನಬೇಕಾದ್ರೆ ಸ್ಮೂತ್ ಇರಬೇಕು ನೋಡಿ, ಆ ಥರ ಕುದಿಸ್ಕೊಳ್ಬೇಕು ನೋಡಿ. ಈಗ ಬಿಸಿ ಆದ ನಂತರ ಸ್ವಲ್ಪ ಮೇಲ್ಗಡೆ ಕರಿಬೇವು ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನೀವು ಮಕ್ಕಳು ಸಹ ಯಾರಾದರೂ ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೇರೆ ಏನೆಲ್ಲ ಫುಡ್ ತಿಂತಾ ಇರ್ತೀರಲ್ಲ, ಸೊ ಇದನ್ನು ಟ್ರೈ ಮಾಡಿ. ಈಗ ಘಮ ಘಮ ಕೊಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಲೈಟಾಗಿ ಚಕಬಕ ಫ್ರೈ ಮಾಡ್ಕೊಳ್ಳುವ. ಫ್ರೈ ಮಾಡಿದ ನಂತರ ನಾವು ಏನು ಬಾಳೆಹಣ್ಣು ಬೇಯಿಸ್ಕೊಂಡಿದ್ದೀನಿ ನೋಡಿ, ಕಾಯಿ, ಸೊ ಅದನ್ನು ನೀರು ಹೋಗೋ ತನಕ ಲೈಟಾಗಿ ಫ್ರೈ ಮಾಡ್ಕೊಳ್ಳುವ ಎಣ್ಣೆಯಲ್ಲಿ. ನಾವು ಸಮೋಸ ಯಾವ ರೀತಿ ಫ್ರೈ ಗಟ್ಟಿಯಾಗಿರುತ್ತೆ ನೋಡಿ, ಆ ರೀತಿ ಲೈಟಾಗಿ ಫ್ರೈ ಮಾಡ್ಕೊಳ್ಳುವ. ನೀರಿನ ಅಂಶ ಹೋಗೋ ತನಕ ಈ ರೀತಿ ಮೆಲ್ಲಗೆ ನಾವು ಫ್ರೈ ಮಾಡಿಕೊಂಡ ನಂತರ, ಈಗ ಇದಕ್ಕೆ ಬೇಕಾಗಿರುವ ಖಾರ ಆಗಿರುವ ಸ್ವಲ್ಪ ಖಾರ ಸೇರಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಹಳದಿ ಹುಡಿ, ಅದೇ ರೀ ಅರಸಿನ ಹುಡಿ. ಸೊ ಇದನ್ನು ಸಹ ಲೈಟಾಗಿ ಫ್ರೈ ಮಾಡ್ತಾ ಹೋಗವ. ಮೆಲ್ಲಗೆ ನೀವು ತಿರುಗಿಸ್ತಾ ಹೋಗಬೇಕು. ಈಗ ಸ್ಮೂತಾಗಿರುವ ತೆಂಗಿನಕಾಯಿ ಸೇರಿಸ್ಕೊಳ್ಳುವ. ಡಬಲ್ ಟೇಸ್ಟ್ ಕೊಡಲಿಕ್ಕೆ ಹಸಿ ತೆಂಗಿನಕಾಯಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಸಿ ತೆಂಗಿನಕಾಯಿಯನ್ನು ಸೇರಿಸಿದ್ದೀನಿ, ನೀವು ಸಹ ಟ್ರೈ ಮಾಡಿ. ಸ್ವಲ್ಪ ಒಣಗಿನ ತೆಂಗಿನಕಾಯಿ ಆದರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಲೈಟ್ ಕೊಡುತ್ತೆ. ಹಸಿ ತೆಂಗಿನಕಾಯಿ ಆದ್ದರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ BP ಕಡಿಮೆ ಆಗಲಿಕ್ಕೆ ಸ್ವಲ್ಪ ಉಪ್ಪು ಸಹ ಕಡಿಮೆ ಆಗಿತ್ತು. ಸ್ವಲ್ಪ ಉಪ್ಪು, ಮೇಲುಗಡೆ ಡಿಸೈನ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು. ಹೇಗಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕಿಡ್ನಿ ಪ್ರಾಬ್ಲಮಿಂದ ಬಳಲ್ತಾ ಇರೋರು ಇದನ್ನು ಒಮ್ಮೆ ಟ್ರೈ ಮಾಡಿ. ಇದರಲ್ಲಿ ತುಂಬ BCD ಫೈಬರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಗೊತ್ತಿದ್ದರೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.